ಕೋಲಾರ ಜಿಲ್ಲೆಯ ನರಸಾಪುರ ಸಮೀಪದ ಬೆಂಗಳೂರು ರಸ್ತೆಯಲ್ಲಿರುವ ಪ್ರಕಾಶ್ ಬಸ್ ಕವಚ ನಿರ್ಮಾಣ ಕಾರ್ಖಾನೆಯ ಪಕ್ಕದಲ್ಲಿದ್ದ ಜಮೀನಿನ ಒತ್ತುವರಿಯನ್ನ ಪೊಲೀಸರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ತೆರವುಗೊಳಿಸಲಾಗಿದೆ. ಬಂಧಿತ ಪೊಲೀಸ್ ಸಿಬ್ಬಂದಿ ರವೀಂದ್ರ ಎಂಬುವವರು ಶೇಷಾದ್ರಿ ಅವರಿಗೆ ಸೇರಿದ ಸುಮಾರು ಅರ್ಧ ಎಕರೆ ಜಮೀನನ್ನ ಅಕ್ರಮವಾಗಿ ತಮ್ಮ ಭೂಮಿಗೆ ಸೇರಿಸಿಕೊಂಡು ಮುಳ್ಳುತಂತಿ ಬೇಲಿ ಅಳವಡಿಸಿ ಒತ್ತುವರಿ ಮಾಡಿಕೊಂಡಿದ್ರು. ಈ ಬಗ್ಗೆ ಜಮೀನಿನ ನೈಜ ಮಾಲೀಕರಾದ ಶೇಷಾದ್ರಿ ಅವರು ತಾಲೂಕು ಸರ್ವೆ ಇಲಾಖೆಗೆ ಅರ್ಜಿ ಸಲ್ಲಿಸಿ ತಮ್ಮ ಜಮೀನನ್ನ ತಕ್ಷಣವೇ ಸರ್ವೆ ಮಾಡಿ ಗಡಿ ಗುರುತಿಸಿ ಹದ್ದುಬಸ್ತು ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು. ಈ ಮನವಿಗೆ ಸ್ಪಂದಿಸಿದ ಸರ್ವೆ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಆಗಮಿಸಿ ಜಮೀನಿನ ಸಮಗ್ರ ಸರ್ವೆ ಕಾರ್ಯವನ್ನ ಕೈಗೊಂಡಿದ್ದಾರೆ. ಸರ್ವೇಯಿಂಗ್ ವೇಳೆ ರವೀಂದ್ರ ಅವರು ಒತ್ತುವರಿ ಮಾಡಿಕೊಂಡಿದ್ದ ಭೂಮಿಯ ಭಾಗವನ್ನ ಅಧಿಕಾರಿಗಳು ನಿಖರವಾಗಿ ಗುರುತಿಸಿ ಮಾರ್ಕಿಂಗ್ ಮಾಡಿದ್ದಾರೆ. ತದನಂತರ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಸಮ್ಮುಖದಲ್ಲಿ ಅಕ್ರಮವಾಗಿ ಹಾಕಲಾಗಿದ್ದ ಮುಳ್ಳುತಂತಿ ಬೇಲಿಯನ್ನ ಸಂಪೂರ್ಣವಾಗಿ ಕೆಡವಿ ಹಾಕಿ ಜಮೀನನ್ನ ಅದರ ನೈಜ ಮಾಲೀಕರಾದ ಶೇಷಾದ್ರಿ ಅವರ ವಶಕ್ಕೆ ಒಪ್ಪಿಸಲಾಯಿತು. ಕಮಲ್